ನರಸರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದ ಕನಕದಾಸ ಬಡಾವಣೆಯಲ್ಲಿ ಹಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಇಂದು ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಂತರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹೇಶ್ ಮಾತನಾಡಿ, ನಮ್ಮ ಬಡಾವಣೆಯಲ್ಲಿ ಸುಮಾರು 20 ಕುಟುಂಬಗಳು ವಾಸವಿದ್ದು, ಇಲ್ಲಿ ಕಳೆದ ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೊದಲು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದರು. ಇನ್ನೆರಡು ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶೆಟ್ಟಹಳ್ಳಿ ಗ್ರಾಮಸ್ಥರಾದ ಮಂಜೇಗೌಡ, ಸರೋಜಮ್ಮ, ಕಾಳಮ್ಮ, ರಾಧಾ, ಗೀತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅಲ್ಲೇ 2 ತಿಂಗಳು 3 ತಿಂಗಳಿಂದ ನೀರಿಲ್ಲ. ಕುಡಿಯೋಕ್ಕೋಸ್ಕರ ನೀರಿಗೋಸ್ಕರ ಇಲ್ಲಿ ಗಂಟ ಬಂದಿದ್ದೀವಿ. ಪಂಚಾಯತಿ ಗಂಟ ಹೇಗಾರು ಮಾಡಿ ನೀರು ಕೊಡಿಸ್ಬೇಕು. ನೀರು ಕೊಡಿಸ್ಲಿಲ್ಲ ಅಂದರೆ 3-4 ದಿನದಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಬೀಗ ಹಾಕೊಂಡು ಏನಂತಾರಮ್ಮ ಅಧಿಕಾರಿಗಳು? ನೋಡೋಣ, ಒಂದು ವಾರದಿಂದ ಮಾಡಿಸ್ಕೊಡ್ತೀನಿ, ಒಂದು ವಾರದೊಳಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳವ್ರೆ. ನೋಡೋಣ, ಇನ್ನೂ ಒಂದು ಚಾನ್ಸ್ ನೋಡೋಣ. ಮಾಡಿಸ್ಲಿಲ್ಲ ಅಂದರೆ ಒಂದು ವಾರದೊಳಗೆ ಬಂದು ಗ್ರಾಮ ಪಂಚಾಯತಿಗೆ ಬೀಗ ಹಾಕೊಂಡು ಹೋಯ್ತು. ಹೇಗಾರು ಮಾಡೋಟ ಕುಡಿಯೋ ನೀರು ಕೊಡಿಸ್ಬೇಕು. ಕುಡಿಯೋ ನೀರು ಬೇಕು. ತಮ್ಮ ಹೆಸರು? ಪವಿತ್ರ. ಪಂಚಾಯತಿ ಕನಕದಾಸರ ಬಡಾವಣೆ ಒಂದು 20 ದಿನದಿಂದ ಕುಡಿಯೋಕ್ಕೆ ನೀರಿಲ್ಲ. ಎಲ್ಲ ನಮ್ಮ ಅಕ್ಕಪಕ್ಕ 5 ಸೆಟ್ಟಲ್ಲಿ ಇಟ್ಕೊಂಡು ಅವೆಲ್ಲ ನಿಂತೋಗಿದೆ. ಇವತ್ತು ಪಂಚಾಯತಿಗೆ ಬಂದಿದ್ದೀವಿ. PDO ಇನ್ನೊಂದು ವಾರದಲ್ಲೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಗುರುವಾರದಲ್ಲಿ ಮತ್ತೆ ಪಂಚಾಯತಿ ಬೀಗ ಹಾಕ್ತೀವಿ. ತಮ್ಮ ಹೆಸರು? ಮಹೇಶ್.